ಈಗ ನಿನ್ನೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ಅನ್ಯೂಶುವಲ್ ಆಗಿ ಜಾಸ್ತಿ ಡೆತ್ಸ್ ಆಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಈ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದಲೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನೇ ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ ಅವರು. ಅದನ್ನು ನಾವು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಹೇಳಿರ್ತೀವಿ, ನಿಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಬದುಕಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ. ಸೊ ನಿನ್ನೆ ಅನ್ಯೂಶಲಿ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡೆತ್ ರೇಟು ಜಾಸ್ತಿನೇ ಇರುತ್ತೆ. ಆದರೂ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಕಳೆದ ವರ್ಷ ನಾವು ಇಡೀ ಹಾಸ್ಪಿಟಲ್ ಅಡ್ಮಿಷನ್ಸ್ ತೊಗೊಂಡ್ರೆ ನಮಗೆ ಹೋದ ವರ್ಷ 2025 ಜನವರಿ ಟು ಡಿಸೆಂಬರು ನಮಗೆ 1245 ಡೆತ್ ಆಗಿದೆ. 21,500 ಅಡ್ಮಿಷನ್ಸಲ್ಲಿ. ಅಂದರೆ ನಮಗೆ ಡೆತ್ ರೇಟು ಟೋಟಲು 5.7% ಹೋದ ವರ್ಷ. ಅಂದರೆ 100 ಜನ ಅಡ್ಮಿಟ್ ಆದರೆ 5 ರಿಂದ 6 ಜನ ತೀರ್ಕೊಳ್ತಾರೆ. ದಟ್ ಈಸ್ ದಿ ಡೆತ್ ರೇಟ್ ಆನ್ ಎನ್ ಆ್ಯಾವ್ರೇಜ್ ಕಳೆದ ವರ್ಷದ್ದು ಇದು. ಈ ವರ್ಷದ ಡೇಟಾನು ನಾನು ತೊಗೊಂಡಿದ್ದೀನಿ. ಆಮೇಲೆ ಇಯರ್ ವೈಸ್ ನಾವು ಈ ಹಾಸ್ಪಿಟ್ಲೇ ಪ್ರಾರಂಭ ಆದಾಗಿಂದ 2010ರಿಂದ ತೊಗೊಂಡ್ರೂ ನನ್ನ ಹತ್ರ ಡೇಟಾ ನಿಮಗೆ ಒಂದು ಕಾಪಿ ಕೊಡ್ತೀನಿ. ಅಬೌಟ್ 6 to 8% ಇಸ್ ದಿ ಆ್ಯಾವ್ರೇಜ್ ಡೆತ್ ರೇಟ್. 100ಕ್ಕೆ 6 ರಿಂದ 8 ಜನ ನಮ್ಮ ಹಾಸ್ಪಿಟ್ಲಲ್ಲಿ ತೀರ್ಕೊಳ್ತಾರೆ. ಇದೊಂದು. ಮತ್ತು ಈ ವರ್ಷ ಡೇಟಾನೂ ಇದೆ. ಅಬೌಟ್ 5 to 6%. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇನ್ ರೆಫರಲ್ ಹಾಸ್ಪಿಟಲ್ ಟರ್ಷರಿ ಕೇರ್ ದಿಸ್ ಇಸ್ ದಿ ಅಕ್ಸೆಪ್ಟೆಡ್ ಮಾರ್ಟಾಲಿಟಿ. ಆಯ್ತು, ಯಾಕಂದ್ರೆ ಬರೋರೆಲ್ಲ ಹಾರ್ಟ್ ಪೇಷಂಟ್ಸು ತುಂಬ ಸೀರಿಯಸ್ ಇರೋರು. ಇಷ್ಟು ನಿನ್ನೆ ಒಂದು ದಿವಸ ಮಾತ್ರ ಸ್ವಲ್ಪ ಡೆತ್ಸ್ ಆನ್ ಆನ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗಿದೆ. ನಿನ್ನೆ 11 ಜನ, ಕೆಲವು ಸಲ 2-3 ಡೆತ್ ಇರುತ್ತೆ ಕೆಲವು ದಿವಸ. ಆ್ಯಾವ್ರೇಜ್ ಔಟ್ ಮಾಡಿದಾಗ ಅಬೌಟ್ 6% ಪೇಷಂಟ್ಸು. ಹೌದು, ಹೇಳ್ತೀನಿ. ಈಗ ನಿನ್ನೆ ಆಗಿರೋ ಡೆತ್ತಲ್ಲಿ ದೇವರ್ ಆಲ್ 80 ವರ್ಷ 70 ವರ್ಷ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಗಿರೋರು, ಹಾರ್ಟ್ ವೀಕ್ ಆಗಿರೋರು, ಈ ಥರದ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸು ಎಲ್ಲ ಡೇಟಾ ನಂತರ ಪ್ರತಿಯೊಂದು ಬರ್ಕೊಂಡಿದ್ದೀನಿ ನಾನು. ದೇವರ್ ಆಲ್ ವೆರಿ ಸಿಕ್ ಆ್ಯಂಡ್ ಆಲ್ಮೋಸ್ಟ್ ಇನ್ ದ ಡೆತ್ ಬೆಡ್. ಇಂಥವರು ತೀರ್ಕೊಂಡಿದ್ದಾರೆ. ಚೆನ್ನಾಗಿದ್ದವನು ಸತ್ತೋಗ್ಬಿಟ್ಟ ಅನ್ನೋದು ಇದರಲ್ಲಿ ಯಾರೂ ಇಲ್ಲ. ಆಯಿತಾ, ಇಷ್ಟಾಯಿತು. ಇನ್ನೊಂದು ಆರೋಪ ಏನಂದರೆ ಡಾಕ್ಟರ್ಸ್ ಇರಲಿಲ್ಲ ನಿನ್ನೆ ಅನ್ನೋದೊಂದು ಆರೋಪ. ಅದಕ್ಕೆ ಆ ಡಾಕ್ಟರ್ನೇ ಕರ್ಕೊಂಬಂದಿದ್ದೀನಿ. ಆಯಿತಾ, ಇವರು ಡಾಕ್ಟರ್ ಶ್ರೀನಿಧಿ, ಹಿ ವಾಸ್ ಆನ್ ಡ್ಯೂಟಿ ಎಸ್ಟರ್ಡೇ. ನಿನ್ನೆ 24 hours ಅವರೇ ಹಾಸ್ಪಿಟ್ಲಿದ್ದರು, ಇಲ್ಲೇ ಮಲಗಿದ್ರು. ಪೇಷಂಟ್ ರಿಲೇಟಿವ್ಸ್ ಯಾರು ಆರೋಪ ಮಾಡಿದ್ದಾರೆ ಅವ್ರ ಹತ್ರನೂ ಅವ್ರು ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ನಮ್ಮ ಹತ್ರ CCTV ಫುಟೇಜ್ ಎಲ್ಲ ಇದೆ. ಆಮೇಲೆ ಇನ್ನೂ 2 ಡಾಕ್ಟರ್ಸ್, ಒಬ್ಬರು DM ಮಾಡ್ತಾ ಇರೋ ಪೋಸ್ಟ್ ಗ್ರಾಜುಯೇಟ್, ಅಂದರೆ ಅವ್ರ ಕ್ವಾಲಿಫಿಕೇಷನ್ MBBS, ಅದಾದಮೇಲೆ MD, 1-2 ವರ್ಷ ಆಗಲೇ DM ಕೋರ್ಸ್, ಇನ್ನು 1 ವರ್ಷಕ್ಕೆ ಅವರು ಡಿಗ್ರಿ ತಗೋತಾರೆ DM. ಅವರು 2 ಡಾಕ್ಟರ್ಸ್ ನಿನ್ನೆ ಡ್ಯೂಟಿಯಲ್ಲಿದ್ದರು. ಕ್ಯಾಶುಯಾಲಿಟಿಯಲ್ಲಿ ಒಬ್ಬರು, ICCU ಏರಿಯಾದಲ್ಲಿ ಒಬ್ಬರು, ಇವರೊಬ್ಬರು. ನಿನ್ನೆ ನೈಟು 3 ಜನ ಡಾಕ್ಟರ್ಸು ರೌಂಡ್ ಫುಲ್ ಡ್ಯೂಟಿಯಲ್ಲಿದ್ದರು. ಅವರು ಪೇಷಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಅವ್ರ ಕಡೆಯವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಅದೇನಾಗಿದೆ, ಆ ಡಾಕ್ಟ್ರ್ ಎಲ್ಲೋ ಪಕ್ಕದಲ್ಲೇ ಒಂದು ರೂಮ್ ಕೊಟ್ಟಿರ್ತೀವಿ, ಯಾರೂ ಇಲ್ಲ ಅಂದಾಗ ಹೋಗಲ್ಲ ರೆಸ್ಟ್ ತೊಗೊಳಕ್ಕೆ ಒಂದು ರೂಮು. ಅಲ್ಲಿದ್ದಾಗ ಒಂದು ಖಾಲಿ ಚೇರ್ ತೊಗೊಂಡು ವೀಡಿಯೋ ಮಾಡಿ ಯಾರೂ ಇಲ್ಲ ಅಂತ ಅವರು ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಇದೊಂದೇ ಅಲ್ಲ, ನೀವು ಎನಿ ಡೇ ನೀವು ಯಾರಾದರೂ ಬನ್ನಿ, ವಿತಿನ್ 2-3 minutes ಡಾಕ್ಟರ್ ವಿಲ್ ಅಟೆಂಡ್. ನಮ್ಮ ಕ್ಯಾಶುಯಾಲಿಟಿ ಅಷ್ಟು ಅಲರ್ಟ್ ಆಗಿರುತ್ತೆ ನಮ್ಮಲ್ಲಿ. ಅಲ್ಲ, ಈಗ ಬರ್ತಾ ಇರೋ ಪೇಷಂಟ್ಗೆ ಡೆಫಿನೆಟಾಗಿ ಕೊರತೆ ಇದೆ ಸರ್. ಹೌದು, ಯಾಕಂದರೆ ನಮ್ಮ OPDಗೆ ನಾವು ಹತ್ತತ್ರ ಒಂದು 900-1000 ಜನ ಪೇಷಂಟ್ ಬರ್ತಾರೆ. ನಾವು 6-7 ಡಾಕ್ಟರ್ಸ್ ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಡಾಕ್ಟರ್ಸ್ ಇನ್ನೂ ಹೆಚ್ಚಿದ್ರೆ ಇನ್ನೂ ಒಳ್ಳೆ ಸರ್ವಿಸ್ ನಾವು ಕೊಡಬಹುದು. ಈಗ ನಿನ್ನೆನೂ ಅಷ್ಟೇ ICCU 1 ಎಲ್ಲಿ ಡೆತ್ ಆಯಿತು, ನಮ್ಮ ಹತ್ರ ಇರೋದು 18 ಬೆಡ್ಡು, ಅಲ್ಲಿ 25 ಜನ ಪೇಷಂಟ್ ಇದ್ದರು. ಬಿಕಾಸ್ ಎಲ್ಲನೂ ಬಿಕಾಸ್ ದೇ ವಿಲ್ ಒಂದು ಸಲ ಬಂದ ಮೇಲೆ ಬೇರೆ ಹಾಸ್ಪಿಟ್ಲ್ ಹೋಗೋಕೆ ಅವ್ರಿಗೆ ಅಫೋರ್ಡಬಿಲಿಟಿ ಇರೋದಿಲ್ಲ, ಹೋಗೋಕ್ಕೆ ರೆಡಿನೂ ಇರೋಲ್ಲ. ಸೊ ವಿ ಹ್ಯಾವ್ ಟು ಅಕಾಮಡೇಟ್ ದೆಮ್. ಅವರೆಲ್ಲನೂ ಒಂದು 10 ಜನ ಪೇಷಂಟು ಟ್ರಾಲಿ ಮೇಲೆ ಮಲ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವು. ನಿನ್ನೆ 25 ಜನ ಪೇಷಂಟು ICU 1, 18 ಇರಬೇಕಾದ ಕಡೆ 25 ಜನ ಪೇಷಂಟ್ಸ್ ಇದ್ದರು. ಟ್ರಾಲಿ ಮೇಲೆ ಎಲ್ಲರೂ ಹಾಕ್ಕೊಂಡಿದ್ವು, ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವು. ಹಾಗಾಗಿ ಎಲ್ಲರ ಮೇಲೂ ಒತ್ತಡ ಆಗಿದೆ. ಎಲ್ಲ ಖಂಡಿತ ಸಿಬ್ಬಂದಿ ಬೇಕು ಅಂತ ನಾವು ರಿಕ್ವೆಸ್ಟು ನಮ್ಮ ಡೈರೆಕ್ಟ್ರಿಗೆ ಕೊಟ್ಟಿದ್ದೀವಿ. ಅದರ ಪ್ರೊಸೆಸ್ಸು ನಡೀತಾ ಇದೆ. ಈಗಾಗಲೇ ಅನೌನ್ಸು ಮಾಡಿದ್ದಾರೆ, ಹೊಸದಾಗಿ ರೆಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂತ ಕಾಲ್ಫರು ಮಾಡಿದ್ದಾರೆ. ಖಂಡಿತವಾಗಿ ಹೆಚ್ಚಿನ ಸಿಬ್ಬಂದಿ ಬಂದರೆ ಇನ್ನೂ ಒಳ್ಳೆಯ ಸೇವೆ ನಾವು ಕೊಡಬಹುದು.